ನಮಸ್ಕಾರ. ನಾನು ಈ ದಿನ ಸ್ಪೆಷಲ್ಲಾಗಿ ಸಾಂಬಾರು ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ಇದು ತುಂಬ ಪರಿಮಳ ಹಾಗೆ ರುಚಿ ಜಾಸ್ತಿ, 1 ವರ್ಷದವರೆಗೂ ಇಡಕ್ಕೆ ಬರುತ್ತೆ. ಇದು ಹೇಗೆ ಮಾಡೋದು ಅಂತ ಭಾಗ್ಯ ಸುಬ್ರಹ್ಮಣ್ಯ ಅವರು ವಿಡಿಯೋ ಮೂಲಕ ತೋರಿಸ್ತಾರೆ. ಬನ್ನಿ ನೋಡ್ತಾ ಹೋಗೋಣ. ನೀವು ಈ ದಿನ ಸಾಂಬಾರು ಪುಡಿ ಮಾಡ್ತೀನಿ ಅಂತ ಹೇಳಿದ್ರಿ ಅಲ್ವಾ? ಯಾಕಂದರೆ ಈ ಸಾಂಬಾರು ಪುಡಿನ ನಾನು ನೋಡಿದ್ದೀನಿ ಟೇಸ್ಟು. ಎಲ್ಲರೂ ಮಾಡುವ ಸಾಂಬಾರು ಪುಡಿ ಥರ ಇಲ್ಲ. ಇದಕ್ಕೆ ನಾನು ಅನ್ಕೊಂಡಿಗೆ 100 ವರ್ಷದಷ್ಟು ಇತಿಹಾಸ ಇರ್ಬೋದು. ನೀವು ನಿಮ್ಮತ್ತೆ ಅಂದರೆ ಕಲ್ತಿದ್ದು, ನಿಮ್ಮತ್ತೆ ಬೇರೆಯವ್ರ ಹತ್ರ ಕಲ್ತಿದ್ದಲ್ವಾ? ಅದಕ್ಕೆ ನಂಗೆ ತುಂಬ ಇಷ್ಟ ಆಗಿ ಈ ಸಾಂಬಾರು ಪುಡಿ ಮಾಡೋ ರೆಸಿಪಿನ ನೀವು ನಂಗೆ ಹೇಳ್ಕೊಡ್ಬೇಕು, ಆಯ್ತಾ? 2 ಮುಷ್ಟಿ ಸ್ವಲ್ಪ ಖಾರ ಇರೋದು ಒಣಮೆಣಸಿನ್ಕಾಯಿ, ಅದಕ್ಕೆ 2 ಪಾವು ಧನಿಯಾ 2 ಪಾವು ಧನಿಯಾ ಹಾಕೊಂಡಿದ್ದೀನಿ. 2.5 ಸ್ಪೂನು ಮೆಂತ್ಯ, 2 ಸ್ಪೂನು ಜೀರಿಗೆ, 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಮೆಣಸಿನಕಾಳು, ಸ್ವಲ್ಪ ಇಂಗು, 1 ಬೆರಳಷ್ಟು ಉದ್ದ ಚಕ್ಕೆ, 1 ಸ್ಪೂನು ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು, ಒಣಕೊಬ್ಬರಿ ಹಾಕ್ತೀರಾ ನೀವು? ಈ ಸಾಂಬಾರ್ ಪುಡಿ ಸಾಮಾನ್ಯಕ್ಕೆ 2 ತಪ್ಪಿರು 3 ತಿಂಗಳು ಅಷ್ಟೇ. ನಾವೆಲ್ಲ 1 ತಿಂಗಳಷ್ಟೇ ಮಾಡ್ಕೊಳ್ಳೋದು. ಆದ್ರೆ ನೀವು ಹೇಳಿದ್ರಿ ಇದು 1 ವರ್ಷ ಇಡಕ್ ಬರುತ್ತೆ, ಇಟ್ಟಿದ್ದೆ ಅಂತಾನು ಹೇಳಿದ್ರಿ. ಹೌದಾ? ಇಡಕ್ ಬರುತ್ತಾ? ನಾವು ಇಟ್ಕೊಂಡಿದ್ವಿ. ಹೌದು. ಈಗ ಶುರು ಮಾಡ್ತೀರಾ? ಬಾಣಲೆ ಇಟ್ಕೊಂಡು 2 ಮುಷ್ಟಿ ಒಣಮೆಣಸು ಹಾಕಿದೀನಿ. ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀರಲ್ಲ? ಮೆಣಸಿನ್ಕಾಯಿ ಕಟ್ ಮಾಡಿ ಪೀಸ್ ಮಾಡ್ಕೊಂಡು, ಇಲ್ಲಾಂದ್ರೆ ಬೇಗ. ಹೌದು, ಚೆನ್ನಾಗಿ ಹುರಿಯಲ್ಲ. ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ 1 ಸ್ಪೂನ್ ಸಾಕಾಗುತ್ತೆ. ಈಗ ಸಣ್ಣ ಬೆಂಕಿಲಿ ಹುರಿತೀರಾ? ಸಣ್ಣ ಬೆಂಕಿಲಿ ಉಳಿದಿದ್ದಷ್ಟು ಹುರಿಯೋ ತನಕ ನಾವು ಈ ಸಣ್ಣ ಬೆಂಕಿಲಿ ಇದನ್ನ ಇಟ್ಕೋಬಹುದು. ಈಗ ನೀವು ಸೌಟ್ ಬಿಡಂಗಿಲ್ವಾ? ಬಿಡ್ಬೋದಾ? ಉರಿ ಕಡಿಮೆ ಇರುತ್ತಲ್ಲ, ತಳ ಏನು ಕಟ್ಟಲ್ಲ. ಈಗ 4 ಕರಿಬೇವಿನ ಎಲೆ ಹಾಕಿದಿರಲ್ಲ? ಹಾಕಿದೀನಿ. ಇನ್ನು ಹಿಂಗೆ ಎಷ್ಟೊತ್ತಿಗೆ ಹಾಕ್ತೀರಿ? ಹಿಂಗ ಆಮೇಲೆ ಅವೆಲ್ಲ ಬೇರೆ ಬೇರೆ ಹುರಿಬೇಕು. ಹೌದಾ? ಒಟ್ಟಿಗೆ ಹುರಿಬಾರ್ದು. ಸರಿ ಸರಿ, ಹುರಿರಿ ಅದನ್ನು. ಈಗ ಮೆಣಸಿನ್ಕಾಯಿನ ಹುರಿತೀರಲ್ಲ, ಒಂದು 10 ನಿಮಿಷ ಬೇಕಾ? ಬೇಕು. ಅಂದ್ರೆ ಮೆಣಸಿನ್ಕಾಯಿ ಹುರಿದ್ರೆ ಅಷ್ಟು ಚೆನ್ನಾಗಿ ಬರೋದಲ್ವಾ ಸಾಂಬಾರು ಪುಡಿ? ಹುರಿದಷ್ಟು ಚೆನ್ನಾಗಿ ಬರುತ್ತೆ. ಆಮೇಲೆ ಅದೇ ಒಂದ್ ಸ್ವಲ್ಪ ಹುರಿದು ಆಯ್ತು ಅನ್ಸ್ತಾರೆ, ಸಣ್ಣ ಫುಲ್ ಸಿಮ್ಮಿಗೆ ಇಟ್ಕೊಂಡು ಅದ್ರ ಮೇಲೆ ಇಟ್ಕೊಂಡಿರ್ತೀನಿ. ಉಳಿದಿದ್ದು ಈ ಕಡೆ ಹುರಿದು ಅದಕ್ಕೆ ಹಾಕೊಳ್ತೀನಿ. ಹೌದಾ? ನೋಡೋಣ ಹೇಗ್ ಮಾಡ್ತೀರಿ ನೀವು ಅಂತ. ಸರಿ ಆಗ್ಬೇಕಲ್ಲ. ಈಗ ಏನ್ ಮಾಡ್ತೀನಿ ಅಂದ್ರೆ, ಸ್ಟವ್ ಸಣ್ಣದಾಗಿ ಹಚ್ಚಿಟ್ಕೊಂಡು, ಈಗಿದು ಮೆಣಸಿನ್ಕಾಯಿ ಮುಗಿತಾ ಬಂದಿದೆ, ಸರಿ ಆಗಕ್ಕೆ ನೋಡೋಣ ಎಷ್ಟು ಅಂತ. ಅಷ್ಟಾಗಿದೆಯಾ? ಇವಾಗ ಸಣ್ಣ ಉರಿ ಮಾಡಿ ಇದನ್ನ ಇಟ್ಕೊಂಡ್ಬಿಡೋದು. ಅದರಲ್ಲೇ ಇಟ್ಬಿಡ್ತೀರಿ? ಇದರಲ್ಲೇ ಇಟ್ಕೊಳ್ತೀನಿ. ಬೇರೆ ಐಟಮ್ಗಳೆಲ್ಲ ಹುರಿದು ಇದಕ್ಕೆ ಹಾಕ್ತೀನಿ. ಸರಿ ಸರಿ. ಮತ್ತೊಂದು ಬಾಣಲೆ ಇಟ್ಟಿದ್ದೀರಾ? ಈಗ ಮತ್ತೊಂದು ಬಾಣಲೆ ಇಟ್ಟು 2 ಪಾವು ಧನಿಯಾ ತಗೊಂಡಿದ್ನಲ್ಲ, ಅದ್ರಲ್ಲಿ 1 ಪಾವು ಹಾಕಿ. ಒಂದೇ ಸರಿ ಹುರಿಯಲ್ಲ? ಇಲ್ಲ, ಒಂದೇ ಸಲ ಹುರಿಬಾರ್ದು, ಅದು ಸರಿ ಹುರಿಯಲ್ಲ. ಹೌದಾ? ಆಮೇಲೆ ಕೊತ್ತಂಬರಿ ತುಂಬಾ ಚೆನ್ನಾಗಿ ಹುರಿಬೇಕಲ್ಲ, ಅದ್ರದ್ದೇ ಪರಿಮಳ, ಇಲ್ಲರ ಹಸಕ್ಲು ವಾಸನೆ ಬರುತ್ತೆ. ಈಗ ಇದನ್ನು ಸಣ್ಣ ಉರಿಲಿ ಇಡ್ತೀರಾ? ಮೀಡಿಯಮ್, ಸ್ವಲ್ಪ ಕಡಿಮೆನೆ, ಅರ್ಧಕ್ಕಿಂತ ಕಮ್ಮಿ ಇಡ್ತೀನಿ. ಅದು ಕಲರ್ ಒಂದು, ಇನ್ನೊಂದು ಪರಿಮಳ ಬಂದ್ಬಿಡುತ್ತಲ್ಲ. ಇವಾಗ ಹುರ್ಬಿಟ್ರೆ ಕರಗಿ ಬಿಡುತ್ತೆ, ಅದು ಆ ಪರಿಮಳ ಬರಲ್ಲ, ಒಳಗಡೆ ಎಲ್ಲ ಹುರಿಯಲ್ಲ ಚೆನ್ನಾಗಿ. ಈಗ ಇದಕ್ಕೂ ಒಂದು 10 ನಿಮಿಷ ಬೇಕಾ ಹುರಿಯಕ್ಕೆ? ಈಗ ಒಣಮೆಣಸನ್ನು ಸಣ್ಣದಾಗಿ ಇಟ್ಟಿದ್ದೀರಲ್ಲ, ಆ ಶಬ್ದದಲ್ಲೇ ಗೊತ್ತಾಗುತ್ತೆ. ಆಮೇಲೆ ಮುಟ್ಟಿದ್ರೆ ಮುರಿಯಕ್ ಬರ್ಬೇಕು. ಅದೇ ಎಷ್ಟೋ ಜನಿಗೆ ಗೊತ್ತಿಲ್ಲ, ಆಯ್ತಾ, ಕೊತ್ತಂಬರಿ ಚೆನ್ನಾಗಿ ಹುರಿಬೇಕು ಅಂತ. ಕೊತ್ತಂಬರಿ 4 ಸುತ್ತು ಹುರಿದ್ರೆ ಸಾಕು ಅನ್ಕೊಳ್ತಾರೆ. ಅದಲ್ಲ, ಅದ್ರ ಪರಿಮಳ ಬರ್ಬೇಕು ಅಷ್ಟೇ. ಈಗ ಆಯ್ತಾ ಕೊತ್ತಂಬರಿ? ಇದಾಯ್ತು. ಇಷ್ಟು ಕೆಂಪು ಕಲರ್ ಬರ್ತದೆ, ಪರಿಮಳ ಬರ್ತಾ ಇದೆ. ಅದೇ ಪರಿಮಳ ಬರ್ಬೇಕದು. ಆಮೇಲೆ ಈಗ ಮುಟ್ಟಿದ್ರು ಒಡೆದಿರ್ತೇನಲ್ಲ, ಹೊಡೆಯುತ್ತೆ. ಹಿಂಗಂದ್ರೆ ಪಟ್ಟು. ಹೌದು, ಚೂರಾಯ್ತು. ಈಗ ಏನ್ ಮಾಡ್ತೀರ ಅದನ್ನ? ಈಗ ದೊಡ್ಡ ಬಾಣಲೆ ಹಾಕೊಳ್ತೀವಿ, ಮೆಣಸಿನ್ಕಾಯಿ ಜೊತೆ ಹಾಕ್ತೀನಿ. ಪಾವು ಕೊತ್ತಂಬರಿ ಇಟ್ಕೊಂಡಿದ್ನಲ್ಲ, ಅದನ್ನ ಹಾಕೊಂಡು ಹೊಡಿತೀನಿ. ಮತ್ತೆ ಎಣ್ಣೆ 1 ಸ್ಪೂನು. 1 ಸ್ಪೂನ್ ತುಂಬಾ ಏನು ಬೇಕಾಗಲ್ಲ, ಎಣ್ಣೆ ಬಿಟ್ಕೊಂಡು ಅದೇ ಅಳತೆಲಿ ಸೇಮ್ ಹುರಿದ್ರೆ ಸರಿ ಅಲ್ವಾ? ಈ ಕೊತ್ತಂಬರಿ ಜೊತೆ ಒಣಮೆಣಸು ಹಾಕಿದ್ರಲ್ಲ, ಅದು ಏನು ಕರೆಕ್ಟ್ ಅಲ್ವಾ? ಇಲ್ಲ, ಸಿಮ್ಮಿಗೆ
ಇಟ್ಟಿದ್ದೀನಲ್ಲ ಹಾಂ ಹೌದು. ಈಗ ಮತ್ತೆ ಕೊತ್ತಂಬರಿ ಹುರಿಯಕ್ಕೆ ಇಟ್ಟಿದ್ದೀರಲ್ಲ, ಅದನ್ನು ಅದಕ್ಕೆ ಹಾಕ್ತೀರಲ್ಲ, ಎಷ್ಟೊತ್ತು ಬಿಡ್ತೀರಿ? ಇದೆಲ್ಲ ಹುರಿಯೋದಂತ. ಹೌದಾ, ಸರಿ ಸರಿ. ಈಗ ಮೆಂತೆ ಹಾಕ್ತೀರಾ? ಮೆಂತೆ ಹುರಿತೀನಿ. ಹಾಂ, ಈ ಸ್ಪೂನಲ್ಲಿ ಹಾಂ 2.5 ಸ್ಪೂನ್ ಮೆಂತೆ. ಓ, ಮೆಂತೆ ಜಾಸ್ತಿ ಹಾಕ್ತೀರಲ್ಲ ನೀವು? ಮೆಂತೆ ಜಾಸ್ತಿ ಬೇಕಾ? ಹಾಂ, ಚೂರು ಎಣ್ಣೆ ಹುರಿಯಕ್ಕೆ. ಮತ್ತು ಮಧ್ಯೆ ಒಂಚೂರು ಮೆಣಸಿನ್ಕಾಯಿ ನೋಡ್ತಾ ಇರ್ತೀರಲ್ಲ. ಹಾಂ, ಈಗ ಮೆಂತೆ ಎಷ್ಟು ಹುರಿತೀರಿ? ಮೆಂತೆ ಕೆಂಪಾಗಷ್ಟು. ಅದು ಪರಿಮಳ ಬರುತ್ತೆ, ಕೆಂಪು ಆಗುತ್ತೆ. ಸಾಂಬಾರು ಪುಡಿ ಎಲ್ಲ ಮಾಡ್ಬೇಕಾದ್ರೆ ತುಂಬ ಪೇಷನ್ಸ್ ಬೇಕು, ದಡಬಡ ಮಾಡೋದಲ್ಲ ಇದು. ಮಾಡಿದ್ರೆ ಚೆನ್ನಾಗಾಗಲ್ಲ. ಚೆನ್ನಾಗಾಗಲ್ಲ ರುಚಿ. ಅಲ್ಲ, ಇಷ್ಟು ಬಣ್ಣ ಬರಬೇಕು ಅಂತ ಗೊತ್ತಿರಲಿಲ್ಲ ನನಗೆ. ಇಷ್ಟು ಬಣ್ಣ ಬರಬೇಕು. ಹಾಂ, ಮೆಂತೆ ಇಷ್ಟು ಹುರಿಬೇಕು. ಹಾಂ, ಇಷ್ಟು ಕೆಂಪಾಗಬೇಕಲ್ಲ. ಕೆಂಪಾಗುತ್ತೆ. ಹಾಂ 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 ಹಾಂ, ಇಷ್ಟು ಬಣ್ಣ ಬರಬೇಕು. ಈಗ ಮತ್ತೆ ಇದನ್ನು ಯಾವುದಕ್ಕೆ ಹಾಕ್ತೀರಿ? ಇದನ್ನು ಅದಕ್ಕೆ ಹಾಕ್ತೀನಿ, ದೊಡ್ಡ ಬಾಣಲೆಗೆ ಹಾಕ್ತೀನಿ. ಹೌದಾ? ಅದನ್ನೇ ಹುರಿದು ಹಾಂ ಹಾಂ ಎಲ್ಲದನ್ನು ಅದಕ್ಕೆ ಹಾಕ್ತಾ ಬರೋದು. ಹಾಂ, ಈಗ ಜೀರಿಗೆ ಎಷ್ಟು ಹಾಕ್ತೀರಿ? ಜೀರಿಗೆ ಇದರಲ್ಲಿ 2 ಚಮಚ ಹಾಕ್ತೀನಿ. ಹಾಂ ಹಾಂ, ಇದು ಟೇಬಲ್ ಸ್ಪೂನ್ ಅಲ್ಲ, ಸ್ವಲ್ಪ ದೊಡ್ಡದೇ ಅಲ್ಲ? ಹಾಂ ಹಾಂ ಹಾಂ, ಇಷ್ಟು ಜೀರಿಗೆ ಬೇಕು. ಹಾಂ, 2 ಚಮಚ ಹಾಕಿ. ಹಾಂ, ಎಣ್ಣೆ ಎಷ್ಟು ಹಾಕ್ತೀರಿ? ಚೂರು ಅದಕ್ಕೆ ಬೇಗ ಅಲ್ಲ? ಬೇಗ. ಬೇಗ. ಹಾಂ, ಚೂರು ಕೆಂಪಾಗಲಿ ಹಾಕ್ತಾರೆ. ಕೆಂಪಾಗಬೇಕಲ್ಲ? ಕಲರ್ ಚೇಂಜ್ ಆಗಬೇಕು, ಪರಿಮಳ ಬರುತ್ತೆ. ಹಾಂ, ಎಷ್ಟಾಯ್ತು ಜೀರಿಗೆ? ಅಷ್ಟು. ಹಾಂ ಕಲರ್ ಚೇಂಜ್. ಹಾಂ, ಈಗ ಮತ್ತೆ ಇದನ್ನು ತೆಗೆದು ಈಗ ಅದು ಬಿಸಿ ಬಾಣಲೆಗೆ ಹಾಕ್ತಾರಲ್ಲ, ಹಾಂ ಸ್ವಲ್ಪ ಸರಿ ಆಗ್ತದೆ. ಹಾಂ ಹಾಂ ಹಾಂ. ಈಗ ಸಾಸಿವೆ ಕಾಳು ಅದೇ ಸ್ಪೂನಲ್ಲಿ 1 ಸ್ಪೂನ್ ಹಾಕಿ ಸಾಕು. ಹಾಂ ಹಾಂ, 1/4 ಸ್ಪೂನ್ ಆದರೂ ಸಾಕು ಎಣ್ಣೆ. ಹೌದಾ? ಮಧ್ಯೆ ಒಂಚೂರು ಕೈ ಹಾಕ್ತೀನಿ. ಹಾಂ, ಮತ್ತು ಸಾಸಿವೆ ಕಾಳು ಬೇಗ ಅಲ್ಲ, ಪಟ ಪಟ ಅನ್ನತ್ತೆ. ಸಾಸಿವೆ ಕಾಳು ಬೇಕು ಪಟ ಅಂತ. ಮತ್ತು ಸಾಲ ಚಟ ಚಟ ಅಂತಿದೆ ನೋಡಿ, ಸಣ್ಣ ಅಂತಿದೆ. ಪರಿಮಳನ ಬರ್ತಿದೆ. ಪರಿಮಳ ಬರ್ತಿದೆ ಸಾಸಿವೆ ಕಾಳು. ಅಂದರೆ ಇದರಲ್ಲಿ ಒಣಮೆಣಸು, ಕೊತ್ತಂಬರಿ, ಮೆಂತೆ 3 ಚೆನ್ನಾಗಿ ಹುರಿಬೇಕು. ಟೈಮ್ ಚೆನ್ನಾಗಿ ತಗೊಳುತ್ತೆ. ಹೌದು, 1 ಗಂಟೆ ಬೇಕು. 1 ಗಂಟೆ ಬೇಕು ಹುರ್ಕೊಳಕ್ಕೆ 1 ಗಂಟೆ ಅಷ್ಟು. ನೋಡಿ ಹೆಂಗೆ ಪಟ್ಪಟ ಅಂತ ಬರ್ತಿದೆಯಲ್ಲ. ಚೂರು ವಾರೆ ಮಾಡಿ ನೋಡೋಣ ಬಾಣಲೆ. ಹಾಂ, ಪಟ್ಪಟ. ಸಾಕಲ್ಲ? ಹಾಂ, ಈಗ ಇದನ್ನು ತೆಗೆದು ಅದಕ್ಕೆ ಹಾಕ್ತೀರಾ? ಮತ್ತೆ ಅದಕ್ಕೆ ಹಾಕ್ತೀನಿ. ಹಾಂ, ಅದಕ್ಕೆ ದೊಡ್ಡ ಬಾಣಲೆ ಇಟ್ಕೊಬೇಕಲ್ಲ? ದೊಡ್ಡ ಬಾಣಲೆ ಇಟ್ಕೊಂಡ್ಬಿಟ್ರೆ ಹಾಂ, ನಮ್ಗೆ ಸುಲಭ ಆಗುತ್ತೆ. ಹೌದು. ಈಗ 1 ಸ್ಪೂನು ಉದ್ದಿನಬೇಳೆ. ಹಾಂ, 1 ಸ್ಪೂನು ಮೆಣಸಿನ್ಕಾಳು, ಕಾಳು ಮೆಣಸು, ತಿಳುಡಿ, ಇಂಗು, 1 ದಪ್ಪ ಹಾಂ ಹಾಂ, ಹಿಂಗೆ ಚೆನ್ನಾಗಿ ಹಾಕಬೇಕು. ಹಾಂ, ಚಕ್ಕೆ ಚೂರು ಪರಿಮಳಕ್ಕೆ. ಚಕ್ಕೆ. ಹಾಂ, ಇದು ಫೈನಲ್ಲು. ಇದು ಫೈನಲ್. ಇದು ಕೊಬ್ಬರಿ ಒಂದಿದೆ. ಹಾಂ, ಈ ಕರಿಬೇವು ಎಷ್ಟು ಹಾಕ್ತೀರಿ? ಕರಿಬೇವು ಇಷ್ಟು 1 ಮುಷ್ಟಿ ಹಾಕ್ತೀರಾ? 1 ಮುಷ್ಟಿ. ಹಾಂ, ಗಟ್ಟಿ 1 ಮುಷ್ಟಿ ಹಾಕಿದ್ದೀರಲ್ಲ ಕರಿಬೇವಿನೆಲೆ? ಕರಿಬೇವಿನೆಲೆ 1 ಮುಷ್ಟಿ ಹಾಕಿ. ಏನು ಜಾಸ್ತಿ ಆದರೂ ಪರವಾಗಿಲ್ಲ. ಹೌದು, ಆರೋಗ್ಯಕ್ಕೂ ಒಳ್ಳೆಯದು, ಪರಿಮಳನೂ ಇರುತ್ತೆ. ಏನು ತೊಂದರೆ ಇಲ್ಲ. ಹಾಂ, ಈಗ ಕೆಂಪಾದ ಸಾಕು, ಹುರಿದಿರ್ತೀವಿ. ಹೌದಾ? ಹಾಂ, ಬೇವು ಗರಿ ಆಯ್ತು. ಹಾಂ, ಗರಿ ಆಯ್ತಲ್ಲ? ಬೇಳೆ ಕೆಂಪಾಯ್ತು. ಹಾಂ, ಈಗ ಇದನ್ನು ತೆಗೆದು ಮತ್ತೆ ಬಾಣಲೆಗೆ ಹಾಕೋದು? ಅದು ಸ್ಟವ್ ಆಫ್ ಮಾಡಿದ್ದೀನಿ. ಹಾಂ, ಈಗ ಆಫ್ ಮಾಡಿದಿರಲ್ಲ? ಆಫ್ ಮಾಡಿದರೆ ಸಾಕಲ್ಲ, ಒಂದ್ಸರಿ ಗರಂ ಆದ ತಕ್ಷಣ ಫುಲ್ ಇರಬೇಕು ಅಂತಿಲ್ಲ. ಇಲ್ಲ. ಹೆಂಗೆ ಶಬ್ದ ಬರ್ತಿದೆ ನೋಡಿ, ಜನ ಜನ. ಈಗ ಇದಾಗಿದೆ. ಹಾಂ, ಉದ್ದಿನಬೇಳೆ ಇಷ್ಟು ಕೆಂಪಾಗಬೇಕು. ಹಾಂ ಹಾಂ, ಈಗ ಇದು ಹುರಿದಾಯ್ತಲ್ವಾ? ಈಗ ಅದಕ್ಕೆ ಹಾಕ್ತಾನೆ ಬಾಣಲೆಗೆ. ಹಾಂ, ಬಾಣಲೆ ಆಫ್ ಮಾಡಿದಿರಲ್ವಾ? ಹಾಂ, ಸಣ್ಣ 1/4 ಗೀಟು ಕೊಬ್ಬರಿ ತಗೊಂಡಿದ್ದೀನಿ. ಹಾಂ, ಅದನ್ನು ತುರಿದಿದೆ. ಅದಕ್ಕೆ ಹಾಕ್ಬಿಟ್ಟು. ಈಗ ನಾನು ಏನು ಹೇಳೋದು, ಕೊಬ್ಬರಿ ಹಾಕ್ಲೂಬೋದು, ಹಾಕ್ದೇನೂ ಇರ್ಬೋದಾ? ಹಾಕ್ದೇನೂ ಇರ್ಬೋದು. ಹಾಂ, ಹಾಕಿ ಕೊಬ್ಬರಿ ಹಾಕಿದ್ರಲ್ಲ, ಇದೊಂದು ಟೇಸ್ಟ್ ಅಷ್ಟೇ ಟೇಸ್ಟ್ ಮಾಡ್ಕೊಬೇಕು. ಚೆನ್ನಾಗಿ. ಹಾಂ, ಕೊಬ್ಬರಿನೂ ಎಷ್ಟು ಹುರಿಬೇಕು? ಅದೇ ಚೂರು ಕಲರ್ ಚೇಂಜ್ ಆದ್ರೆ ಸರಿ. ಹಾಂ, ಸರಿ, ಕರಟಬಾರ್ದು. ಕಟ್ಬಾರ್ದು, ಗರಿ ಆಗುತ್ತೆ. ಬಾಣಲೆ ಹಂಗೆ ಇಟ್ಬಿಟ್ರೆ ಹಂಗೆ ಇಟ್ಬಿಡ್ತೀರಾ ಆಫ್ ಮಾಡಿ, ಅಥವಾ ಆ ಬಾಣಲೆಗೆ ಹಾಕ್ತೀರಾ? ಇಲ್ಲ, ಆ ಬಾಣಲೆಗೆ ಹಾಕಲ್ಲ. ಪುಡಿ ಮಾಡೋತ್ತಿಗೆ ಇದನ್ನ ಹಾಕಿ ಒಟ್ಟಿಗೆ ಮಾಡಬಾರ್ದು. ಹೌದಾ? ಇದನ್ನ ಬೇರೆ ಪುಡಿ ಮಾಡ್ಕೊಂಡು ಲಾಸ್ಟಿಗೆ ಇದನ್ನ ಹಾಕಿ ಒಂದು ಸುತ್ತ ಎಷ್ಟಿದ್ರೆ ನೋಡಿ ಎಷ್ಟೆಲ್ಲ ಇದೆ ಸಾಂಬಾರ್ ಪುಡಿಗೆ ಅಂತ. ಎಣ್ಣೆ ಬಿಟ್ಕೊಳತ್ತಲ್ಲ, ಇದು ಮುದ್ದೆ ಹಾಕಿ. ಹ್ಞೂ, ಹಾಗೆ ಆಯ್ತಾ ನೋಡ? ಕೆಂಪಾಯ್ತು. ಈಗ ಸಾಕಲ್ಲ? ಹಾಗೆ ಬಿಟ್ಬಿಡ್ತೀರಾ ಬಾಣಲೆಲಿ? ಹಾಕಿ ಬಿಡ್ತೀನಿ. ಪೌಡ್ರ್ ಮಿಕ್ಸಿ ಮಾಡ್ಬೇಕಾದ್ರೆ ಫುಲ್ ತಣ್ಣಗಾಗಬೇಕು. ಫುಲ್ ತಣ್ಣಗೆ ಮೆಣಸಿನ್ಕಾಯಿ ಎಲ್ಲ ಹುರಿದಿಟ್ಟಿದ್ದಲ್ಲ, ಅದು ಆರಿದೆ, ಫುಲ್ ತಣ್ಣಗಾಗಿದೆ. ಈಗ ತಣ್ಣಗಾದ್ಮೇಲೆ ಗರಿ 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 ಆಗಿದೆ. ಮಿಕ್ಸಿಗೆ ಹಾಕೋಣ ಈಗ. ಎಷ್ಟು ಘಮ ಘಮ ಬರ್ತಿದೆ ಗೊತ್ತಾ ಈಗ? ಆಗಿದೆ ಅದು. ಈಗ ಕೊಬ್ಬರಿ ಹಾಕಿ 2 ಸುತ್ತು ತಿರ್ಸಿದ್ರೆ
ಅದ್ರ ಜೊತೆಗೆ ಕೊಬ್ಬರಿ ಹಾಕಿದ್ರೆ ಎಣ್ಣೆಣ್ಣೆ ಆಗುತ್ತೇನಲ್ಲ, ಎಣ್ಣೆ ಬಿಟ್ಕೊಂಬ, ಆಮೇಲೆ ಇಷ್ಟು ನಯಸ್ ಆಗಲ್ಲ. ನೈಸ್ ಆಗಲ್ಲ. ನೋಡೋಣ. ಇಷ್ಟ ಆಯ್ತಲ್ಲ, ಇಷ್ಟು ಅಲ್ಲ. ಇದು ರುಬ್ಬಿದ್ರು ಆಗುತ್ತೆ, ಬೇಕಾದ್ರೆ ಹಾಗೆ ಬೇಕಾದ್ರೂ ಹಾಗೇನೂ ಹಾಕ್ಬೋದು. ಏನು ಪರಿಮಳ ಇದೆ ನೋಡಿ. ಈಗ ಹುಳಿ ಪುಡಿ ರೆಡಿ. ಹುಳಿ ಪುಡಿ, ನಾನು ಸಾಂಬಾರು ಪುಡಿ ಅಂತೀನಿ, ನೀವು ಹುಳಿ ಪುಡಿ ಅಂತೀರಿ. ಈಗ ಸ್ವಲ್ಪ ಬಣ್ಣ ಕಮ್ಮಿ ಇದೆಯಲ್ಲ. ಹೌದು, ಅದು ಮೆಣಸಿನ್ಕಾಯಿದು. ಹೌದಾ? ಮೆಣಸಿನ್ಕಾಯಿ ಕೆಲವುದು ಕೆಂಪಿರುತ್ತೆ, ಕೆಲವು ಸ್ವಲ್ಪ ಕಪ್ ಮೇಲೆ ಇರುತ್ತೆ, ಹಾಗಾಗಿ ಕಲರ್ ಚೇಂಜ್ ಆಗುತ್ತೆ. ಸಾಂಬಾರ್ ಪುಡಿಲು ತುಂಬಾ ಟೈಪ್ಸ್ ಮಾಡ್ತಾರಲ್ವಾ, ಇದು ಒಂದು ಸ್ಪೆಷಲ್. ಇದು ಒಂದು ಟೇಸ್ಟ್. ಒಂದೊಂದು ಟೇಸ್ಟ್. ನಾನು ಫಸ್ಟ್ ಕಲಿಬೇಕು ಈ ಸಾಂಬಾರ್ ಪುಡಿ ಮಾಡಿ, ಯಾಕಂದ್ರೆ ನಾನು ಒಂದ್ಸರಿ ಟೇಸ್ಟ್ ನೋಡಿದ್ದೀನಿ ನಿಮ್ಮ ಮನೇಲಿ ಸಾಂಬಾರ್ ಪುಡಿ ಇದ್ದು, ನೀವು ಕೊಟ್ಟಿದ್ರಿ ನನಗೆ. ಅದಕ್ಕೆ ನಾನು ನಿಮ್ಮ ಹತ್ರ ಹೇಳಿದ್ದು, ನಂಗೆ ಒಂದು ಹೇಳ್ಕೊಡ್ರಿ ನೀವು ಅಂತ. ಎಷ್ಟು ಖುಷಿಯಿಂದ ಹೇಳ್ಕೊಟ್ರಿ. ನಿಮ್ಮ ಪಾಪ ಮೆಣಸಿನ್ಕಾಯಿ ಘಾಟ್ ಬರ್ತಿತ್ತು, ಜೊತೆ ಕೆಮ್ಮು ಬರ್ತಾ ಇದೆ. ನೋಡಿದ್ರಲ್ಲ ರುಚಿ ರುಚಿಯಾದ ಸಾಂಬಾರು ಪುಡಿ ಮಾಡೋದು ಹೇಗೆ ಅಂತ. ಇದು ಎಣ್ಗಾಯಿಗೂ ಹಾಕ್ಬೋದು, ಹಾಗೆ ಬಿಸಿಬೇಳೆ ಬಾತಿಗೆ ಸಹಿತ ಉಪಯೋಗಿಸ್ಬೋದು. ಬಹಳ ಟೇಸ್ಟ್ ಇರುತ್ತೆ. ನೀವು ಸಹ ಒಮ್ಮೆ ಟ್ರೈ ಮಾಡಿದ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.